ಬ್ರಿಡ್ಜ್ ಮೇಲೆ ಹೇಳಕ್ ಬರ್ತಲ್ಲ ಏನಿಗತ್ತಾ ಯಲಹಂಕ ಸ್ವೀಟ್ ತಿನ್ನಲ್ಲ ಅಂತೆ ನಮ್ಮಮ್ಮ ಸ್ವೀಟ್ ಅಂತ ಇರೋದು. ನಮ್ಮ ಮನೆಗೋಸ್ಕರ ಶಪಥ ಮಾಡ್ಬಿಟ್ಟಿದೀನಿ, ಏನೇ ಇದ್ರು ನಾನೇ ಮಾಡ್ಬೇಕು. ನಾವು ಇವತ್ತಿನ ದಿನ ರಾತ್ರಿ ಕರೆಕ್ಟ್ ಆಗಿ 9 ಗಂಟೆಗೆ ಬರ್ತಾ ಇರೋ ಗಾಡಿಯಲ್ಲಿ ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ಕೊಲ್ಲುತ್ತಾಳೆ ನಿಂತಲ್ಲೇ ಹೆಂಗೆಂಗಿದ್ದೆ ಹೆಂಗಾಗೋದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಅಮ್ಮ ಏನಕ್ಕೆ ಹೋಗ್ತಾ ಇರೋದು? ಊರಿಗೆ ಹೋಗ್ತೀನಮ್ಮ, ಆಧಾರ್ ಕಾರ್ಡ್ ID ಕಾರ್ಡ್ ಮಾಡಿಸ್ಬೇಕಂತಲ್ಲ. ಲ್ಯಾಟ್ರಿ SIRದಲ್ವಾ, ಅದನ್ನ ಮಾಡಕ್ಕಂತ ಇವಾಗ ಅಮ್ಮ ಮತ್ತೆ ಅಣ್ಣ ಇಬ್ರು ಹೋಗ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದೀವಿ ಬಿಡಕ್ಕಂತ. ಸೊ ಬನ್ನಿ ಹೋಗೋಣ, ನೋಡೋಣ. ಟ್ರಾವೆಲ್ ಮಾಡುವಾಗ ಹೋಗ್ತಾ ಹೋಗ್ತಾ ಇನ್ನು ಏನೇನು ಮಾತುಕತೆಗಳಾಗುತ್ತೆ ಅಂತ ಕೊನೆವರೆಗೂ ನೋಡಿ. ಸೊ ಎಂಜಾಯ್ ಮಾಡಿ ನೀವು ಗೈಸ್, ಬನ್ನಿ ಹೋಗೋಣ. ಸೊ ಗೈಸ್, ಇವತ್ತು ನಮ್ಮ ಅಣ್ಣ ಹೋಗ್ತಾ ಇದ್ದಾನೆ ನನ್ನ ಬಿಟ್ಟು. ಇಲ್ಲ ಇಲ್ಲ, ಅದು ಇದಿಲ್ಲ, ಕ್ಯಾಪ್ ಇಲ್ಲ, ಅದಕ್ಕೆ ನಾನು ಹಿಡ್ಕೊಂತೀನಿ ಬಿಡೋ. ಬಿಕಾರಿ ಮನೆ ಅಂದ್ರೆ ನೀನು ಇವಾಗೆಲ್ಲ ಅವ್ರ ಥಿಂಗ್ಸ್ ಎಲ್ಲ ಇಕ್ತಾ ಇದ್ದಾನ ಆಟೋ ಡ್ರೈವರ್. ಸೊ ಹಿ ಈಸ್ ಕಮಿಂಗ್ ಬ್ಯಾಕ್ ಅಗೇನ್ ಇನ್ ಮೈ ವಿಡಿಯೋ. ಗೈಸ್, ಇವಾಗ ನಾವು ಫೈನಲಿ ಇಲ್ಲಿ ಬಂದಿದ್ದೀವಿ ಯಲಹಂಕ ಹತ್ರ. ಸೊ ಇಲ್ಲಿಂದ ಮತ್ತೆ ನಾವು ಯಲಹಂಕ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಅಕ್ಕ ಬಾಯ್. ಸೊ ಗೈಸ್, ಇವಾಗ ನೋಡಿದ್ರಲ್ವಾ, ಅವಕ್ಕ ಮತ್ತೆ ಅವಣ್ಣ ಇಬ್ರು ಅಕ್ಕಂದಿರು, ಅವರು ಹೈವೇ ರೋಡ್ ಅಲ್ಲಿ ನಿಂತಿದ್ರು ಬ್ರಿಡ್ಜ್ ಮೇಲೆ. ಹೇಳಕ್ ಬರ್ತಲ್ಲ ಏನಿಗತ್ತಾ, ಯಲಹಂಕ ಫ್ಲೈಓವರ್ ಮೇಲೆ ಬರ್ತಾ ಇದ್ರಿ. ಅವ್ರಿಗೆ ಇಬ್ರು ಲೇಡೀಸ್ ಇದ್ರು, ಒಬ್ಬರು ಹುಡುಗ ಇದ್ದ. ಒಬ್ಬ 2 ವೀಲರಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. ಆಮೇಲೆ ಹೋಗ್ಬೇಕಾದ್ರೆ ನೋಡಿದ್ರೆ ಕೈಯಲ್ಲಿ ಮಗು ಇತ್ತು ಅವ್ರಿಗೆ. ಅದಕ್ಕೆ ಅದು ನೋಡ್ಬಿಟ್ಟು ಗಾಡಿ ನಿಲ್ಸು ಅಂತ ಹೇಳಿದೆ ನಮ್ಮ ಅಣ್ಣನಿಗೆ. ನಿಲ್ಲಿಸ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಂದು ಗಾಡಿಯಲ್ಲಿ ಕೂರಿಸಿ, ಅವರು ಇನ್ನೊಬ್ರು ಅಣ್ಣನ ಗಾಡಿ ಇತ್ತಲ್ಲ, ಆ 2 ವೀಲರ್ಗೆ ನಾವು ಡ್ರಾ ಮಾಡಿಕೊಂಡು ಪೆಟ್ರೋಲ್ ಬಂಕ್ ಅಂತ ಡ್ರಾಪ್ ಬಿಟ್ರು ನಮ್ಮಣ್ಣ. ಹೋಗ್ತಾ ಇದೀರಿ ಅಷ್ಟೇ ಗಾಯ್ಸ್. ಗೈಸ್ ಏನಾಯ್ತು ಗೊತ್ತಾ, ಇವಾಗ ನಮ್ಮ ಅಣ್ಣ ಅಂತವನೇ ಅಲ್ಲಿ ಸೀಟ್ ತಗೊಂಡಣ್ಣ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ನಾನು ಹಂಗಲ್ಲ ಅದು ಅಲ್ಲ ಪ್ರಾಬ್ಲಮ್. ನಾನಂದೆ 500 ರೂಪಾಯಿ ಚೇಂಜ್ ಇಲ್ಲ, ಚೇಂಜ್ ಮಾಡಿಸ್ಕೊಂಡು ಹೋಗೋಣ. ಯಾಕಂದ್ರೆ ಟ್ರೈನಲ್ಲಿ TC ಏನಾದ್ರು ಬಂದ್ರೆ ಅವ್ರಿಗೆ ಪೊಲೀಸ್ ಇವ್ರು ಪೊಲೀಸ್ ಅಂತ ನಮ್ಮ ಪೊಲೀಸ್ ಅಂತವನೇ ಹೊಟ್ಟೆಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಮಾತಾಡಕ್ಕಾರ ಪೊಲೀಸರು ಬರ್ತಾರ. ಅವ್ರಿಗೆ ಒಂದು 200-300 ರೂಪಾಯಿ ಕೊಟ್ಬಿಟ್ಟು ಯಾವ್ದಾರ ಒಂದು ಸೀಟ್ ಇಸ್ಕೊಳ್ಳೋಣ. ಯಾಕಂದ್ರೆ ಅಮ್ಮಗೆ ಮಂಡಿ ನೋವು, ಮಂಡಿ ಕಲ್ಲು ಜಾಸ್ತಿ ಇಟ್ಕೊಳಕ್ ಆಗಲ್ಲ. ಅದಕ್ಕೆ ಅದನ್ನ ಹೇಳಿದ್ರೆ ನಮ್ಮ ಅಮ್ಮ ಡೈರೆಕ್ಟ್ ಆಗಿ ಸೀಟ್ ಅಂತ ನಾನು ಹೇಳಿದ್ರೆ, ನಾನು ಸ್ವೀಟ್ ಎಲ್ಲ ತಿನ್ನಲ್ಲಪ್ಪ ಇಷ್ಟೊತ್ತಿಗೆ ಅಂತ. ಲ್ಯಾಟ್ರಿ ಸ್ವೀಟ್ ತಿನ್ನಲ್ಲ ಅಂತೆ ನಮ್ಮಮ್ಮ, ಸ್ವೀಟ್ ಅಂತ ಇರೋದು. ಏನ್ ಬೇಕು ನಮ್ಮ ಅಮ್ಮನ್ಗೆ 10 ರೂಪಾಯಿ ಮಿಕ್ಸರ್ ಸೀಟ್ ಮಿಕ್ಸರ್. ನನಗೆ ಸೀಟ್ ಬೇಡ, ಓ ಅಣ್ಣಯ್ಯ ನನಗೆ ಸೀಟ್ ಬೇಡ, ಸ್ವೀಟ್ ಆಗಿ ಒಂದು ಕಾಫಿ ಬೇಕು ಕಣೋ. ಕಣೋ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೆ. ನಿನ್ನ ಹೆಂಗ್ ಮಾಡ್ತಿದ್ಯಾ? ನನ್ ವ್ಯೂವರ್ಸ್ ಎಲ್ಲ ನೋಡ್ತಾರಲ್ಲಿ. ಏನು ಬೇಡಪ್ಪ, ಕಾಫಿ ಅದು ಏನ್ ಗೊತ್ತಾ, ಕಾಫಿ ಟೀ ಅಂದ್ಮೇಲೆ ಒಂದೇನೋ ಒಂಥರ ನೋವು, ಒಂದ್ ಕ್ಷಣ ಬಿಡ್ಬಹುದು. ಇಲ್ಲ ನಮ್ಮ ಅಣ್ಣ ಟೀ ಕುಡಿಬೇಡ ಅಂತ ಹೇಳೋನೆ. ಕಾಫಿ ಒನ್ ಫಾರ್ ಮೀ ಆಲ್ಸೋ. ಇಷ್ಟು ದಿನ ನನ್ನ ಬ್ಲಾಗಲ್ಲಿ ಇರಲಿಲ್ಲ ನಮ್ಮಣ್ಣ, ಮತ್ತೆ ಬ್ಯಾಕ್ ಮಾಡಿದ್ದಾನೆ. ಓ ಮೈ ಗಾಡ್, ಏನ್ ಗೊತ್ತಾ, ಮೈ ಇಯರಿಂಗ್ಸ್. ಇದು ಓಲೆ ಅಲ್ಲ ಗೈಸ್. ನಂಗೆ ಗೊತ್ತೇ ಇಲ್ಲ. ನಮ್ಮ ಅಣ್ಣ ಇವಾಗ ಇದು ಮಾಡ್ದ ನೋಡಿ, ಒಂದು ಕಿವಿಯಲ್ಲಿ ಇಲ್ಲ, ಒಂದು ಕಿವಿಯಲ್ಲಿ ಇದೆ. ಈ ಮಾಸ್ಕ್ ಹಾಕೊಂಡ್ರೆ ಇದೆ. ನೋಡ್ತಾ ಇದ್ರೆ ಡೌಗಳ್ ನೆಪ್ಕ ಬರ್ತಾರೆ. ಏನಾದ್ರು ಹೇಳ್ತೀಯ ಅಂತ ಅನ್ಕೊಂಡ್ರೆ ಡವ್ ಅಂತ. ಡವ್ ಇಯರಿಂಗ್ಸ್ ಚೆನ್ನಾಗಿದೆ ಅಲ್ಲ ಗೈಸ್? ಏನಮ್ಮ ಕಚರಾಕಲ್ಲಿ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿ ನಮ್ಮಮ್ಮ ಕನ್ನಡನೇ ಬರಲ್ಲ ಗೈಸ್. ಅಪ್ಪ ಗೈಸ್, ಇವಾಗ ನಾವು ಫೈನಲಿ ಬಂದಿದ್ದೀವಿ ಫೈನಲಿ. ನೋಡಿ, ಇದು ರೈಲ್ವೆ ಸ್ಟೇಷನ್. ಸೊ ಬನ್ನಿ, ಇವಾಗ ಫಸ್ಟ್ ಹೋಗಿ ಅಣ್ಣ ಹೋಗ್ಬಿಟ್ಟು
ಇದು ಟಿಕೆಟ್ ತೊಗೊಂಬರ್ತಾರೆ. ಸೊ ನೋಡೋಣ, ಇನ್ನು ಟ್ರೈನ್ ಬರೋವರೆಗೂ ನಾವು ಇಲ್ಲೇ ಇರ್ತೀರಿ ಗೈಸ್, ಎಲ್ಲೂ ಹೋಗಲ್ಲ. ಅವ್ರು ಹೋಗಾದ್ಮೇಲೆ ಮತ್ತೆ ನಮ್ಮ ಮನೆಗೆ ಹೋಗ್ತೀರಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಪಾಪ ನಮ್ಮ ಅಣ್ಣ ನನ್ನ ಜೊತೆ ಶೂಟಿಂಗ್ ಅಂತ ತಿರುಗಿ ಮತ್ತೆ ಹೋಗ್ತವನೆ. ಆಧಾರ್ ಕಾರ್ಡ್ ಯಾವುದೋ SIR ಬಂದಿದೆ. ನಾನು ನಮ್ಮ ಮನೆಗೋಸ್ಕರ ಶಪಥ ಮಾಡ್ಬಿಟ್ಟಿದ್ದೀನಿ, ಏನೇ ಇದ್ರು ನಾನೇ ಮಾಡ್ಬೇಕು. ಹೌದು, ಅದು ಶಪಥ ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ನನಗೆ ಒಳ್ಳೆ ನಾಲೆಜ್ ಇದೆ, ಅದಕ್ಕೆ ಇದನ್ನ ಹಾಕೊಂಡು ಹೋಗ್ತಾ ಇರ್ತೀವಿ. ಎಲ್ಲಿ ಬೇಕು ಅಲ್ಲಿ ಹೋಗ್ತಾ ಇರ್ತೀವಿ ಗೈಸ್. ಹೆಂಗೆ ನಾವು ಸೊ ಬನ್ನಿ, ಫಸ್ಟು ಟಿಕೆಟ್ ತೊಗೊಂಬಿಟ್ಟು ಇಲ್ಲಿಂದ ಹೋಗೋಣ ಗೈಸ್. ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಣ್ಣ ಇವಾಗ ನಮ್ಮ ಅಣ್ಣ ನನ್ನ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತಾನಂತೆ. ನೋಡೋಣ ಯಾವ ಥರ ಮಾತಾಡೋಣ. ಏನು ಇಷ್ಟನೇ ಅಲ್ಲ ನೀನ್ ಮಾತಾಡು. ಇಂಗ್ಲೀಷಲ್ಲೇ ಮಾತಾಡ್ತಾನಂತೆ ಗೈಸ್ ನಮ್ಮಣ್ಣ. ಮಾತಾಡಪ್ಪ. ಐ ಆಮ್ ಗೋಯಿಂಗ್ ನಮ್ಮ ರೈಲ್ವೆ ಸ್ಟೇಷನ್. ಓಕೆನಾ? ನಂಗೆ ಗೊತ್ತಿದ್ದು ಪಕ್ಕ ನಮ್ಮಣ್ಣ ಇದೇ ಮಾತಾಡ್ತಾನೆ ಅಂತ. ಇವಾಗ ಹೇಳು. ಅದೇ ಹೇಳದ್ನಲ್ಲ, ಐ ಆಮ್ ಗೋಯಿಂಗ್ ನಮ್ಮ ಯಲಹಂಕ ರೈಲ್ವೆ ಸ್ಟೇಷನ್. ನೀನು ನಮ್ಮ ವ್ಯೂವರ್ಸ್ ಎಲ್ಲ ನೋಡ್ತಾ ಇರ್ತಾರೆ, ನಮ್ಮ ಅಣ್ಣಗೆ ಚೆನ್ನಾಗಿ ಇಂಗ್ಲೀಷ್ ಮತ್ತೆ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಅವರೆಲ್ಲ. ಸೊ ಗೈಸ್ ಇವಾಗ ಬಂದಿದ್ದೀವಿ. ನಮ್ಮ ಅಣ್ಣ ಟಿಕೆಟ್ ತೊಗೊಂಬರಕ್ಕೆ ಅಂತ ಹೋಗಿದ್ದಾನೆ. ಸೊ ಟಿಕೆಟ್ ತೊಗೊಂಬರಲಿ. ಸೊ ಅಲ್ಲಿವರೆಗೂ ನಾನು ನಮ್ಮಣ್ಣ ಸ್ವಲ್ಪ ಮಾತಾಡ್ತೀರಿ. ಅಲ್ಲೋಡ ಇನ್ನೊಂದು ಕಳ್ಳ ನೋಡಿದ್ರಲ್ವಾ ಗೈಸ್, ನಾನು ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಇದೇ ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೆ. ಏನು ಇಲ್ಲೇ ಅಣ್ಣ ಇಲ್ಲಿ ಕುತ್ಕೊಂಡು ನಾನು ಒಂದು ವಿಡಿಯೋ ಮಾಡಿದ್ನ. ಆ ವಿಡಿಯೋ ಚೆನ್ನಾಗಿ ಓಡಿದೆ. ಲೈಕ್ 54K ಇದು ಲೈಕ್ಸ್ ಬಂದಿದೆ. 6 ಲ್ಯಾಕ್ ವ್ಯೂಸ್ ಓಡಿದೆ ಗೊತ್ತಾ. ನೀನು ಲಾಸ್ಟ್ ಟೈಮ್ ಹೋಗಿದ್ದ ಅವಾಗ ಅಷ್ಟೇನಾ ನಿಂದು ವೀಪ್ಸ್ ಓಡಿದ್ದು? ನಾನು ಮಿಲಿಯನ್ ನೋಡುತ್ತೆ ನೋಡಿ. ನಂದು 3 ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ 3 ಮಿಲಿಯನ್. ಎಕ್ಸ್ಕ್ಯೂಸ್ ಮೀ, ನೀನು ಬಂದಿದ್ದಕ್ಕೆ ಅಷ್ಟೇ ಹೋಗಿದ್ದು. ಈಗ ನಾವು ಬಂದ್ರಲ್ವಾ, ಮಿಲಿಯನ್ ರೀಚ್ ಆಗಿರುತ್ತೆ ಈ ವಿಡಿಯೋನ. ಏನಂಗಿದ್ದೀನಿ ನನಗೆ ಯಾರು ಗೊತ್ತಾ? ನಾವು ಯಾರು ನೀನು? ನಾವು ಯಾರಂತ ನಂಗೆ ಗೊತ್ತೇ ಇಲ್ಲ ಗೈಸ್. ಸುಮ್ಮನೆ ನನ್ನ ಜೊತೆ ಮಾತಾಡ್ತಾನೆ ಮಧ್ಯ ಬಂದ್ಬಿಟ್ಟು. ನಾನು ಟಿಕೆಟ್ ತೊಗೊಳಕ್ ಬಂದೆ. ನಾನು ಟ್ರೈನ್ ಯಾಕೆ ತೊಗೊಂಡ್ಬಾರ್ದು? ಯಪ್ಪ ಗೈಸ್, ಕೈ ನೋವಾಗ್ತಿದೆ ಗೈಸ್ ನನಗೆ. ಅಲ್ವಾ, ನಾನು ಟ್ರೈನ್ದು ಟಿಕೆಟ್ ತೊಗೊಳಕ್ ಬಂದೆ. ಟ್ರೈನ್ ನನಗೆ ಕೊಡ್ಬೋದಲ್ಲ ಓಡ್ಸೋಕ್ಕೆ? ನಾನು ಅದಕ್ಕೆ ಕೊಂಡ್ಕೊಂಡಿದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಹಿಂಗೆ ಸೈಕೋ ಅಂತಾರೆ ಗೈಸ್ ಈ ಥರ ಮಾತಾಡಿದ್ರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇನು ಹೇಳ? ಓ ಸಾದಿಕ್ ವಕೀಲ್ ಅವ್ರದ್ದು. ಇದು ಗೊತ್ತಲ್ವಾ ಗೈಸ್ ನಿಮ್ಗೆ? ನಮ್ಮಮ್ಮ ಜೊತೆನೆ ಡೈಲಿ ನಾನು ಮಲ್ಕೊಂತ ಇದ್ದಿದ್ದು. ಇವಾಗ ನಮ್ಮಮ್ಮ ಬಿಟ್ಟೋಗ್ತಾರೆ, ನಾನು ಒಂಟಿ ಆಗ್ತೀನಿ ಗೈಸ್ ಇವಾಗ. ಟ್ರೈನ್ ಬರಲಿ ಅಷ್ಟೊತ್ರ ಒಂದು ಸ್ವಲ್ಪ ಕೂತ್ಕೊಂತೀರಿ. ನಂಗೂ ಸ್ವಲ್ಪ ಕೈ ನೋವಾಗ್ತಿದೆ. ಯು ಅಟೆನ್ಷನ್ ಪ್ಲೀಸ್. ಗಾಡಿ ಸಂಖ್ಯೆ 2 4 8 3 9 3. ನಮ್ಮಣ್ಣ ಚೆನ್ನಾಗಿ ಎಲ್ಲಿಂದ ನೋಡಿ ಹೇಳ್ತಾನೆ ಗೊತ್ತಾ? ಇಲ್ಲಿ ಈ ಗಾಡಿ ನಂಬರ್, ಇದು ಟ್ರೈನ್ ಬಾಕ್ಸ್ ನಂಬರ್ ನೋಡಿ ಹೇಳ್ತವನೆ. ಅವನಿಗೆ ಎಲ್ಲಿಂದ ಬರುತ್ತೆ ಇಷ್ಟೊಂದು? ಅಲೌನ್ಸ್ ಮಾಡಕ್ಕೆ ಟ್ರೈನ್ ಹೇಳ್ಬೇಕು ಅಷ್ಟೇ ತಾನೆ. ನಂಗೆ ಗೊತ್ತು, ಅದು ನೀನೇನೋ ನಿನ್ನ ಮೈಂಡಿಂದ ಹೇಳ್ತಿದ್ಯಾ ಅಂತ ಅನ್ಕೊಂಡೆ. ನಿಂತಿದೆ, ಆದರೆ ವೈಟ್ ಅಂಡ್ ಬ್ಲೂ ಇದೆ. ಅದ್ರಲ್ಲಿ ನೋಡ್ರೆ ಯಾರೂ ಇಲ್ಲ, ಬಂದು ತಗೊಂಡು ಹೋಗ್ಬೋದು. ಗಾಡಿ ಸಂಖ್ಯೆ 00A ನೋಡಿ, ನನ್ನ ಮಗ ಬರ್ತಾನೆ. ಗಾಡಿ ಸಂಖ್ಯೆ ಕಳ್ಳ, ಇವನೇ ಎತ್ಕೊಂಡು ಹೋಗೋದು. ಇದೇನೋ ಎತ್ಕೊಂಡು ಹೋದ್ರೆ ನಾವು ಇವತ್ತಿನ ದಿನ ರಾತ್ರಿ ಕರೆಕ್ಟಾಗಿ 9 ಗಂಟೆಗೆ ಬರ್ತಾ ಇರೋ ಗಾಡಿಯಲ್ಲಿ ನಾನು ನಮ್ಮಮ್ಮ
ಹೋಗ್ತಾ ಇದ್ರಿ? ಡಿ ಕೆ ಶಿವಕುಮಾರ್ ಅವ್ರು ಏನೇನೋ ಹೇಳ್ಬಿಟ್ರು, ಅದಕ್ಕೆ ನಾವು ಅಲ್ಲಿ ಸೈನ್ ಮಾಡಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ದೀವಿ. ಯಾವ ಊರಿಗೆ ಹೋಗ್ತಿದ್ದೀರಾ? ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದಲ್ಲಿ ಎಲ್ಲಿ? ಅದೆಲ್ಲ ಕೇಳಬಾರ್ದು. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಟಿಕೆಟ್ ಏನೋ ತಗೊಂಡೆ, ಪ್ಲಾಟ್ಫಾರ್ಮ್ ಯಾವ್ದಂತ ಗೊತ್ತಿಲ್ಲ. ಹೊಡೀರಿ ಚಪ್ಪಳೆ, ಇಂಥ ನನ್ನ ಮಕ್ಕಳು ಎಲ್ಲಿ ಸಿಗ್ತಾರೆ? ಹೊಡೀರಿ ಚಪ್ಪಾಳೆ. ಅಲ್ಲ ಅಮ್ಮ, ನಮ್ಮ ಅಮ್ಮನೂ ಕ್ಲಾಪ್ ಮಾಡ್ತಾವ್ರೆ ಗೈಸ್. ನಮ್ಮಣ್ಣ ಇವಾಗ ಒಂದು ಚಾಲೆಂಜ್ 500 ಚಾಲೆಂಜ್. ಅಮೌಂಟಿಗೆ ಮಾತಾಡ, ಇಲ್ಲಿಂದ ಜಂಪ್ ಮಾಡಬೇಕು. ಇಲ್ಲಿಂದ ಎಲ್ಲಿಗೆ ಜಂಪ್? ನನಗೆ ಗೊತ್ತು ನೀನು ನನಗೆ ಇಕ್ತೀಯ ಅಂತ, ನನ್ನ ಬುಡಕಿಗೆ ಬರ್ತೀಯ ಅಂತ. ಯಾವನಾದ್ರೂ ಇಲ್ಲಿಂದ ಅಲ್ಲಿ ಜಂಪ್ ಮಾಡ್ತಾನ? ಅಲ್ಲ, ಟಿಕೆಟ್ ಕೊಟ್ಟ ಪ್ಲಾಟ್ಫಾರ್ಮ್ ಹೇಳೋ ಅಂತಂದ್ರೆ ಅನೌನ್ಸ್ ಮಾಡ್ತಾರೆ ಹೋಗಿದ್ದಾರ ಅಂತ. ಇವಾಗ ಎಲ್ಲಿ ಹೋಗ್ಬೇಕಂತ ಕನ್ಫರ್ಮ್ ಆಯ್ತಾ? ಹೋಗ್ಲಿ. ಯಾವ್ದಂತ ಗೊತ್ತಿಲ್ಲ. ಎಲ್ಲಿ? ಸೊ ಹೋಗ್ತಾ ಇದ್ದಾರೆ ನಮ್ಮಮ್ಮ. 2 ಡೇಸ್ವರೆಗೂ ನನ್ನ ಜೊತೆ ಇರಲ್ಲ ನಮ್ಮಮ್ಮ. ನಾನು ಒಬ್ಬಳೇ ಆಗಿ ಹೋಗ್ತೀನಿ ಮನೇಲಿ. ನಾನು ಒಬ್ಬಳೇ ಅಲ್ಲ, ನಮ್ಮ ಅಣ್ಣನೂ ಇರ್ತಾನೆ ನನ್ನ ಜೊತೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇರ್ತಾರೆ. ಸೊ ಗೈಸ್, ಫೈನಲಿ ಟ್ರೈನ್ ಬಂದಿದೆ. ಇವಾಗ ನೀವು ಕ್ಲಾರಿಟಿ ತಗೊಳ್ತ ನಾನು. ಸೊ ಗೈಸ್, ಫೈನಲಿ ಟ್ರೈನ್ ಬರ್ತಾ ಇದೆ ನೋಡಿ. ಬಂತು 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 ಗೈಸ್. ಗೈಸ್ 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 ಗಾಡಿ ಬರ್ತೈತೆ. ನೀನು ಹೋಗ್ತವ್ರೆ ನಮ್ಮಮ್ಮ. ಬಂತು, ಟ್ರೈನ್ ಬಂತು ಗೈಸ್. ಹೋಗ್ತಾ ಇದಾರೆ ಅಮ್ಮ. ಹುಷಾರು ಹುಷಾರ್, ಬಾಯ್. ಗೈಸ್, ಮನೆಗೆ ಬಂದಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ. ಅಲ್ಲಿವರೆಗೂ ಬೈ ಬೈ ಗೈಸ್.